ನಮಸ್ತೆ ವೀಕ್ಷಕರೇ, ಇವತ್ತು ಆಜಾ ಏಕಾದಶಿ ಅಂತ ಇದೆ. ಆಜಾ ಏಕಾದಶಿ ಎಂದು ಇವತ್ತು ತುಂಬ ವಿಶೇಷವಾದ ಯೋಗದಲ್ಲಿ ಬಂದಿದೆ. ಅಂದರೆ ಸಿದ್ಧಿಯೋಗ, ವೈತಿಪಾದ ಯೋಗದಲ್ಲಿ ಬಂದಿದೆ. ಸಿದ್ಧಿಯೋಗ ಕೂಡ ಇದೆ, ವೈತಿಪಾದ ಯೋಗ ಕೂಡ ಇದೆ. ಈ ದಿನ ನೀವು ಪ್ರಭು ವಿಷ್ಣುವಿನ ಆರಾಧನೆ ಮಾಡೋದರಿಂದ ಮಂತ್ರ ಜಪ, ವಿಷ್ಣುವಿನ ಆರಾಧನೆ, ಶ್ರೀ ಮಹಾಲಕ್ಷ್ಮಿ ಆಶೀರ್ವಾದನೂ ಸಿಗುತ್ತೆ ನಿಮಗೆ. ವಿಷ್ಣುವಿನ ಆರಾಧನೆ ಮಾಡುವಾಗ ನೀವು ಲಕ್ಷ್ಮಿ ಹೆಸರು ಹೇಳಬೇಕು. ಲಕ್ಷ್ಮೀನ ಕರೆಯುವಾಗ ನೀವು ಶ್ರೀ ಅಂತ ಸೇರಿಸಿ ನೀವು ಲಕ್ಷ್ಮೀ ಹೆಸರನ್ನ ಕರಿಬೇಕು. ಅಂದರೆ ವಿಷ್ಣುವನ್ನ ನೆನೆದೇ ನೀವು ಲಕ್ಷ್ಮೀನ ಕರಿಬೇಕು. ನೋಡಿ, ಪ್ರಭು ವಿಷ್ಣುವಿನ ಆರಾಧನೆ ಈ ದಿನ ಗುರುವಾರ ಅಂದು ಏಕಾದಶಿ, ಆಜಾ ಏಕಾದಶಿ ಇದೆ. ನಾನು ಸ್ವಲ್ಪ ಲೇಟಾಗಿ ವಿಡಿಯೋ ಮಾಡ್ತಾಯಿದ್ದೀನಿ. ಯಾಕೆ ಅಂದರೆ 1:30 ಮೇಲೆ ಏಕಾದಶಿ ಶುರುವಾಗೋದು. ಮಧ್ಯಾಹ್ನ 1:30ಗೆ. ಸಂಜೆಗೆ ನೀವು ನೋಡಿ, ಮುಂಚೆನೇ ನೀವು ಸ್ವಲ್ಪ ಉಪವಾಸದಿಂದ ಎಲ್ಲ ಇರಬೇಕು. ನಾನು ನೆನ್ನೆ ಮಾಡೋಕ್ಕಾಗಲಿಲ್ಲ, ಕ್ಷಮಿಸಿ. ಅದರಿಂದ ಇವತ್ತು ಏಕಾದಶಿ ಇದೆ, ಪರವಾಗಿಲ್ಲ. ನೋಡಿ, ನೀವು ಸಂಜೆಗೆ ನೀವು ಪೂಜೆಗೆಲ್ಲ ರೆಡಿ ಮಾಡ್ಕೋಬೇಕು. ಮತ್ತು ನಾಳೆ ಬೆಳಗ್ಗೆ ಪಾರಾಯಣ ದಿನ ಇದೆ. 29ನೇ ತಾರೀಕು ಪಾರಾಯಣ ದಿನ ಇದೆ. ನೀವು ಇವತ್ತೇನು ಮಾಡಬೇಕಂದ್ರೆ ವಿಷ್ಣುವಿನ ಆರಾಧನೆ ಮಾಡ್ಕೋಬೇಕು. ಜಲ ಅಭಿಷೇಕ ಮತ್ತು ಶಿವನ ಅಭಿಷೇಕ. ಇವತ್ತು ಗುರುವಾರ ಬಿದ್ದಿರೋದ್ರಿಂದ ಶಿವನ ಅಭಿಷೇಕನೂ ಮಾಡ್ಕೊಳ್ಳಿ. ನಿಮಗೆ ಸಿದ್ಧಿಯೋಗದಲ್ಲಿ ಮಾಡೋದ್ರಿಂದ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಸಿದ್ಧಿಸ್ತವೆ. ಸಿದ್ಧಿಯೋಗದಲ್ಲಿ ಮಾಡೋದ್ರಿಂದ ನಿಮಗೆ ಎಲ್ಲ ಕೆಲಸನೂ ಸಿದ್ಧಿಯಾಗತ್ತೆ. ಅಂದರೆ ನೀವು ಯಾವ ಕೆಲಸಕ್ಕೂ ಕೈ ಹಾಕಿದ್ರು, ಅಂದರೆ ವೈತಿಪಾದ ಯೋಗ ಕೂಡ ಇದೆಯಲ್ಲ, ವೈತಿಪಾದ ಅಂದರೆ ತುಂಬ ವಿಶೇಷವಾದದ್ದು ವೈತಿಪಾದ ಯೋಗ. ಈ ಸಮಯದಲ್ಲಿ ನೀವು ವಿಷ್ಣುವಿನ ವಿಗ್ರಹಕ್ಕಾಗಲಿ, ಕೃಷ್ಣನ ವಿಗ್ರಹಕ್ಕಾಗಲಿ ನೀವು ಹಾಲಿನ ಅಭಿಷೇಕ, ಜಲಾಭಿಷೇಕ, ಶಿವಲಿಂಗ ಕೂಡ ಇವತ್ತು ಜಲಾಭಿಷೇಕ ಮಾಡಿ ನೀವು ಮತ್ತು ಪಂಚಾಮೃತ ಅಭಿಷೇಕ ಮಾಡ್ಕೊಳ್ಳಿ. ಪಂಚಾಮೃತ ಅಭಿಷೇಕ ಮಾಡೋದರಿಂದ ಒಂದೊಂದು ವಸ್ತುಗಳಿಂದ ನೀವು ಅಭಿಷೇಕ ಮಾಡೋದರಿಂದ ಒಂದೊಂದು ಯೋಗ ಸಿದ್ಧಿಯಾಗತ್ತೆ ನಿಮಗೆ. ಸಕ್ಕರೆಯಿಂದ ಮತ್ತು ಜೇನುತುಪ್ಪ, ಮೊಸರು. ನೋಡಿ, ಸಕ್ಕರೆಯಿಂದ ನೀವು ಅಭಿಷೇಕ ಮಾಡುವಾಗ ಸಕ್ಕರೆಯಿಂದ ಮಂಗಳ ಗ್ರಹ ನಿಮಗೆ ಆಶೀರ್ವಾದ ಸಿಗುತ್ತೆ, ಮಂಗಳ ಕಾರ್ಯಗಳೆಲ್ಲ ನಡೆಯುತ್ತೆ. ಮೊಸರಿಂದ ಮಾಡುವಾಗ ಶುಕ್ರ ಬಲನಾಗ್ತಾನೆ. ಅಂದರೆ ಶುಕ್ರದೇವ ನಿಮಗೆ ಆಶೀರ್ವಾದ. ಶುಕ್ರ ಅಂದರೆ ಲಕ್ಸುರಿ ಲೈಫ್, ನಿಮ್ಗೆ ಗೊತ್ತಲ್ಲ. ಮಂಗಳನಿಂದ ನಿಮಗೆ ಆರೋಗ್ಯ ಸಿಗುತ್ತೆ, ವೃದ್ಧಿ ಸಿಗುತ್ತೆ, ಸಿದ್ಧಿಸ್ತದೆ. ಮತ್ತು ಜೇನುತುಪ್ಪ ತುಂಬ ವಿಶೇಷವಾದದ್ದು. ಇದು ಬಂದುಬಿಟ್ಟು ಗುರುಗ್ರಹದಿಂದ ನಿಮಗೆ ಆಶೀರ್ವಾದ ಸಿಗುತ್ತೆ. ಮತ್ತು ಹಾಲು, ಚಂದ್ರಗ್ರಹದ ಆಶೀರ್ವಾದ. ಅಂದರೆ ಇದು ಲಕ್ಸುರಿ ಲೈಫ್ ಕೊಡುವಂಥದ್ದು. ಚಂದ್ರಗ್ರಹದ ಆಶೀರ್ವಾದ ಸಿಗುತ್ತೆ. ಮತ್ತು ಜಲ ಅಭಿಷೇಕ. ಜಲ ಅಂದರೆ ನಿಮ್ಗೆ ಗೊತ್ತಲ್ಲ, ಇದು ಚಂದ್ರಗ್ರಹ ಕೂಡ, ಲಕ್ಷ್ಮಿ ಕೂಡ, ಶಿವ ಕೂಡ, ಎಲ್ಲ ದೇವತೆಗಳ ಆಶೀರ್ವಾದ ಸಿಗುತ್ತೆ. ಪಂಚಾಮೃತ ಅಭಿಷೇಕ ಅಂದರೆ ಮತ್ತು ತುಪ್ಪ ಬಂದುಬಿಟ್ಟು ಗುರುಗ್ರಹ. ಇದು ತುಪ್ಪ ಕೂಡ ಗುರುಗ್ರಹದ ಶಾಂತಿ ಆಗುತ್ತೆ. ಮಂಗಳ, ಶುಕ್ರ, ಗುರುಗ್ರಹ ಎಲ್ಲ ದೇವರ ಆಶೀರ್ವಾದ ಸಿಗುತ್ತೆ. ಮತ್ತು ಇವತ್ತು ನೀವು ತುಳಸಿನ ಇವತ್ತು ಕೀಳಕ್ಕೆ ಹೋಗಬೇಡಿ. ಯಾಕೆಂದರೆ ಏಕಾದಶಿ ತಿಥಿ ಇರೋವರೆಗೂ ಯಾರೂ ಕೀಳಬಾರ್ದು ತುಳಸಿನ. ಅದರಿಂದ ನೀವು ತುಳಸಿನ ಹೊರಗಡೆಯಿಂದ ತಂದು ಅರ್ಚನೆ ಮಾಡ್ಕೊಳ್ಳಿ. ದಯವಿಟ್ಟು ಯಾರು ತುಳಸಿ ಇವತ್ತು ಮಾತ್ರ ಕೀಳಕ್ಕೆ ಹೋಗಬೇಡಿ. ತುಳಸಿ ಗಿಡಕ್ಕೆ ಟಚ್ಚೇ ಮಾಡಬಾರ್ದು ಇವತ್ತು. ನಾನು ಹೇಳಿದ್ದೀನಲ್ಲ ಹಿಂದಿನ ವಿಡಿಯೋಲೆಲ್ಲ ವೀಕ್ಷಕರೇ. ನೋಡಿ, ವೈತಿಪಾದ ಯೋಗ, ಸಿದ್ಧಿಯೋಗ ಇದೆ. ತುಳಸಿಯ ಅರ್ಚನೆ ಮಾಡ್ಕೊಳ್ಳಿ. ಸಂಜೆಗೆ ನೀವು ನಿಮ್ಮ ಮನೆ ಮುಂದೆ ಇರುವಂಥ ತುಳಸಿ ಗಿಡಕ್ಕೆ ದೀಪಾರಾಧನೆ, ಪೂಜೆ ಮತ್ತು ಹಾಲು ಹಾಕಬೇಕು. ಸಂಜೆ ಗಿಡಕ್ಕೆ ಹಾಕೋದ್ರಿಂದ ಏನು ತೊಂದರೆ ಇಲ್ಲ. ಸ್ವಲ್ಪ ನೀರು, ಹಾಲು ಹಾಕ್ಬಿಟ್ಟು ನೀವು ಸಂಜೆಗೆ ತುಪ್ಪದ ದೀಪಾರಾಧನೆ ಮಾಡಬೇಕು ಲಕ್ಷ್ಮಿಗೆ, ತುಳಸಿ ಮಹಾಲಕ್ಷ್ಮಿಗೆ. ತುಳಸಿ ಬಂದು ವಿಷ್ಣು ಪ್ರಿಯೆ. ವಿಷ್ಣು ಅಂದರೆ ಸಾಕ್ಷಾತ್ ಮಹಾಲಕ್ಷ್ಮಿ ರೂಪ, ವಿಷ್ಣು ಪ್ರಿಯೆ. ಆದ್ದರಿಂದ ನೀವು ಇವತ್ತು ಏಕಾದಶಿ ಇರೋದ್ರಿಂದ ತುಳಸಿ ಆರಾಧನೆ ಮಾಡೋದು ಕೂಡ ಬಹಳ ಸಿದ್ಧಿಯಾಗುತ್ತೆ. ನಿಮಗೆ ಸಿದ್ಧಿಯಾಗಿ ನಿಮಗೆಲ್ಲ ಒಳ್ಳೆಯದಾಗತ್ತೆ. ನೀವು ಅಂದ್ಕೊಂಡಿದ್ದು ಕೆಲಸ ಆಗುತ್ತೆ, ಲಕ್ಷ್ಮಿ ಕಟಾಕ್ಷ ಸಿಗುತ್ತೆ. ಮತ್ತು ಇನ್ನೊಂದು ವಿಶೇಷ ಹೇಳ್ತೀನಿ ಕೇಳಿ. ಫಸ್ಟು ಸಂಜೆಗೆ ನೀವು ಒಂದು ಮಾಲ ಫುಲ್ಲು ನೀವು ನಮಃ ಶಿವಾಯ ಅಂತ ಹೇಳಿ, ಓಂ ನಮಃ ಶಿವಾಯ
ಮತ್ತು ಎರಡನೇದು ನೀವು ಕೃಷ್ಣನ ಜಪ ಇಲ್ಲ ರಾಮನ ಜಪ ಮಾಡಬೇಕು, ಅದೊಂದು ಮಾಲ. ಅದಾದ ನಂತರ ನೀವು ಓಂ ಶ್ರೀ ವಿಷ್ಣು ಪ್ರಿಯೇಯೇ ನಮಃ ನೋಡ್ಕೊಳ್ಳಿ, ಇನ್ನೊಂದ್ಸತಿ ಹೇಳ್ತೀನಿ. ಓಂ ಶ್ರೀ ವಿಷ್ಣು ಪ್ರಿಯೇಯೇ ನಮಃ ಅಂತ ಒಂದು ಮಾಲ ಫುಲ್ಲು ಹೇಳಬೇಕು. ತುಳಸಿ ಮಾಲ ಆದರೂ ಸರಿ, ರುದ್ರಾಕ್ಷಿ ಮಾಲ ಆದರೂ ಸರಿ. ನೀವು ಇದನ್ನು ಹೇಳಿಬಿಟ್ಟು ತುಳಸಿಗೆ ತುಪ್ಪದ ಆರತಿ ಮಾಡಿ, ಕರ್ಪೂರದ ಆರತಿ ಮಾಡಿ ನೀವು ಅಕ್ಷತೆಯನ್ನು ಅರ್ಪಿಸಿ ನೀವು ಪರಿಕ್ರಮ ಮಾಡಿ ನಮಸ್ಕಾರ ಮಾಡಿ. ಹೀಗೆ ಮಾಡೋದರಿಂದ ನಿಮಗೆ ಇವತ್ತು ಸಿದ್ಧಿಯೋಗ ಇರೋದರಿಂದ ನಿಮಗೆ ತುಂಬ ಒಳ್ಳೆಯದಾಗತ್ತೆ. ಈ ಯೋಗ ಎಲ್ಲ ಏಕಾದಶಿ ಈ ಯೋಗದಲ್ಲಿ ಬರೋದಿಲ್ಲ. ಅದರಿಂದ ಮತ್ತು ಪಂಚಾಮೃತ ಅಭಿಷೇಕ, ತುಳಸಿಯ ಅರ್ಚನೆ, ಸಂಜೆಗೆ ಪೂಜೆ ಎಲ್ಲ ಮುಗಿದ ಮೇಲೆ ನಂತರ ನೀವು ಮನೆಯಲ್ಲಿ ಭಜನೆ ಮಾಡ್ಕೋಬೇಕು. ಪ್ರಭು ವಿಷ್ಣುವಿನ ಭಜನೆ ಯಾವುದದು ಸರಿ. ಅಧರಂ ಮಧುರಂ ಮಧುರಾಧಿಪತೆ ಅಖಿಲಂ ಮಧುರಂ ಅಂತ ಭಜನೆ ಮಾಡ್ಕೊಳ್ಳಿದ್ದು ಹಾಕ್ಕೊಂಡು. ಮತ್ತು ಇನ್ನೊಂದು ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಇದನ್ನು ನೀವು, ಇದು ತುಂಬ ಶಕ್ತಿಶಾಲಿಯಾದಂಥ ಮಹಾಮಂತ್ರ. ಇದು ವಿಷ್ಣುವಿನ ಒಂದು ಮಹಾಮಂತ್ರ. ಈ ಮಂತ್ರನ ನೀವು ನಿಮಗೆ ಒಂದು ಮಾಲ ಆದರೆ ಒಂದು ಮಾಲ ಮಾಡಿ, ಇಲ್ಲದಿದ್ದರೆ 21 ಸಾರಿ ಹೇಳ್ಕೊಳ್ಳಿ. ಮನೆ ಮಂದಿ ಎಲ್ಲ ಕೂತ್ಕೊಂಡು ಭಜನೆ ಮಾಡಿ, ಶಿವನ ಭಜನೆ ಕೂಡ ಮಾಡಿ, ಎಲ್ಲ ಭಜನೆಗೂ ಸೇರಿಸಿ ಒಂದು 1/2 ಅವರ್ ಇಲ್ಲ 1 ಅವರ್ ಆಗ್ಬೋದು. ಏನೇನಕ್ಕೋ ನಾವು ಟೈಮ್ ವೇಸ್ಟ್ ಮಾಡ್ತೀವಿ. ಸುಮ್ಮನೆ ಫೋನ್ ನೋಡೋದು, ರೀಲ್ಸ್ ನೋಡೋದು, ವೀಡಿಯೋಸ್ ನೋಡೋದು, ಟಿ ವಿ ಸೀರಿಯಲ್ಸ್ ನೋಡೋದು, ಇದೆಲ್ಲ ನೋಡಿದ್ರೆ ನಮಗೇನೇನೂ ಸಿಗೋದಿಲ್ಲ. ನಮ್ಮ ಲೈಫಿಗೆ ಬೇಕಾಗಿರೋದು ದೇವರ ಭಕ್ತಿ ಮಾಡಿ ನೋಡಿ, ನಿಮಗೆಲ್ಲ ಸಿಗುತ್ತೆ. ಭಕ್ತಿ ಯಾರು ಮಾಡ್ತಾರೆ, ಕೃಷ್ಣನ ಭಕ್ತಿ ಯಾರು ಮಾಡ್ತಾರೆ ಅಂಥವರಿಗೆ ದೇವರ ಆಶೀರ್ವಾದ ಸಿಗುತ್ತೆ. ನಮಗೆ ಸ್ವರ್ಗಲೋಕ ಪ್ರಾಪ್ತಿ ಆಗತ್ತೆ. ನಾವು ಇಲ್ಲಿ ಎಲ್ಲ ಮಾಡೋದಲ್ಲ, ಸ್ವರ್ಗಲೋಕ ಪ್ರಾಪ್ತಿ ಆಗತ್ತೆ ನಮಗೆ. ಅದರಿಂದ ಕೃಷ್ಣನ ಆರಾಧನೆ ಮಾಡಿ, ರಾಧೇ 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 ಕೃಷ್ಣ ಅಂತ ಜಪ ಮಾಡಿ, ಭಜನೆ ಮಾಡಿ. ನಿಮಗೆ ಅಂದ್ಕೊಂಡಿದ್ದ ಕೆಲಸ ಎಲ್ಲ ಆಗತ್ತೆ. ಈ ಲೋಕದಲ್ಲಿ ನಿಮಗೆ ಸುಖ, ಶಾಂತಿ, ನೆಮ್ಮದಿ ನಿಮಗೂ ಹಾಗೂ ನಿಮ್ಮ ಮಕ್ಕಳಿಗೂ ಎಲ್ಲರಿಗೂ ಸಿಗುತ್ತೆ. ಒಂದು ವಿದ್ಯೆ ಆಗಿರ್ಬೋದು, ಮತ್ತು ನಮ್ಮ ಒಂದು ಮನೆಯ ಆರ್ಥಿಕ ಪರಿಸ್ಥಿತಿ ಆಗಿರ್ಬೋದು, ಯಾರ್ಯಾರಿಗೆ ಏನೇನು ಬೇಕು ಅಂತ ನೀವು ಈ ಯೋಗದಲ್ಲಿ ಕೇಳ್ಕೊಳ್ಳಿ. ಬರೀ ಬೇಕು ಅನ್ನೋದಲ್ಲ, ಕೃಷ್ಣ ನೀನು ಬಾರಪ್ಪ ಅಂತ ಕೇಳಬೇಕು. ನೀನು ನಮಗೆ ಬೇಕು ಕೃಷ್ಣ, ನಮಗೆ ನೀನು ಬೇಕಪ್ಪ ಅಂತ ಕೇಳಿ. ಕೃಷ್ಣ ಬಂದರೆ ಸಾಕು, ನಮಗೆಲ್ಲ ಬಂದಂಗೆ. ಕೃಷ್ಣ ಯಾರ ಜೊತೆ ಇರ್ತಾರೋ ಅವ್ರಿಗೆಲ್ಲ ಪ್ರಾಪ್ತಿ ಆಗುತ್ತೆ. ಅದರಿಂದ ಕೃಷ್ಣನ ಒಂದು ಏಕಾದಶಿ ದಿನ ರಾಧೆ ಕೃಷ್ಣನ ಜಪ, ಹರಿಕೃಷ್ಣ ಮಂತ್ರ, ಮಹಾಮಂತ್ರ, ಲಕ್ಷ್ಮಿಯ ಆರಾಧನೆ, ಶಿವನ ಒಂದು ಪಂಚಾಕ್ಷರಿ ಮಂತ್ರ ಇದೆಲ್ಲ ಹೇಳ್ಕೊಳ್ಳಿ, ಆಚಮಾನ್ಯ ಮಾಡ್ಕೊಳ್ಳಿ. ಮತ್ತು ನೈವೇದ್ಯ ಸಜ್ಜಿಗೆ ಆದರೂ ಮಾಡಿ, ಇಲ್ಲ ಅವಲಕ್ಕಿಯಲ್ಲಿ ಸಿಹಿನ ಬೆಲ್ಲ ಮತ್ತು ಬಾಳೆಹಣ್ಣು ಹಾಕಿ ಸಿಹಿ ಮಾಡಿ ನೋಡಿ. ಪ್ರತಿಯೊಂದು ನೈವೇದ್ಯಕ್ಕೂ ನೀವು ತುಳಸಿ ದಳನ ಅರ್ಪಿಸಬೇಕು. ಹಾಗಿದ್ದರೆ ಮಾತ್ರ ಕೃಷ್ಣ ಸ್ವೀಕರಿಸೋದು. ತುಳಸಿ ದಳನ ನೀವು ಆ ಒಂದು ಪ್ರಸಾದದ ಮೇಲೆ ಒಂದು ದಳ ಇಡಬೇಕು. ಮತ್ತು ನೀರಿಟ್ಟರು ನೀರಲ್ಲಿ ಒಂದು ದಳ ಹಾಕಬೇಕು. ಹಾಲಿಟ್ಟರೆ ಹಾಲಲ್ಲಿನೂ ನೀವು ಒಂದು ತುಳಸಿ ದಳನ ಹಾಕಬೇಕು. ಹಾಕಿದ ಮೇಲೇ ಕೃಷ್ಣ ಅದನ್ನು ಸ್ವೀಕರಿಸೋದು, ಇಲ್ಲ ಅಂದರೆ ಇಲ್ಲ. ಅದರಿಂದ ನೀವು ಹಿಟ್ಟು ಅದಕ್ಕೆ ನೈವೇದ್ಯನ ಅರ್ಪಿಸಿ, ಮತ್ತು ಬಾಳೆಹಣ್ಣು ಕಡ್ಡಾಯವಾಗಿ. ಇವತ್ತು ಗುರುವಾರ ಆಗಿರೋದ್ರಿಂದ ಗುರು ಮತ್ತು ಶಿವ, ಗುರುಗ್ರಹ ಆಗಿರೋದು ಶಿವ ಮತ್ತು ರಾಮ, ಇವರಿಬ್ಬರಿಂದಲೇ ಗುರುಗ್ರಹ ಆಗಿರೋದು. ಅದರಿಂದ ಗುರುಗೆ ತುಂಬ ಇಷ್ಟವಾದದ್ದು ಬಾಳೆಹಣ್ಣು, ಅರ್ಶಿಣದಿಂದ ಅಭಿಷೇಕ, ಬಾಳೆ ಗಿಡದ ಪೂಜೆ, ತುಳಸಿಯ ಪೂಜೆ ಎಲ್ಲ ಇವತ್ತು ಮಾಡ್ಕೊಳ್ಳಿ ಸಂಜೆಗೆ. ಇಲ್ಲ ಬೆಳಗ್ಗೆನೇ ಬೇಗ ಎದ್ದು 5 ಗಂಟೆ 6 ಗಂಟೆಗೆ ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಎಲ್ಲ ಇಚ್ಛೆಗಳು ಈಡೇರುತ್ತೆ. ಸಂಕಲ್ಪ ನಿಮ್ಮದು ಸಿದ್ಧಿಯಾಗುತ್ತೆ. ನೀವೇನು ಸಂಕಲ್ಪ ಇಟ್ಕೊಂಡು ಮಾಡ್ತೀರಾ ಅದು ನಿಮಗೆ ಸಿದ್ಧಿಯಾಗುತ್ತೆ. ಮತ್ತು ಇನ್ನೊಂದು ವಿಶೇಷ, ಇವತ್ತು ಸಿದ್ಧಿಯೋಗ ಇರೋದರಿಂದ ಸಂಜೆ ನೀವು ದೇವ್ರ ಮನೆಯಲ್ಲಿ
ಒಂದು ತೆಂಗಿನಕಾಯಿ ತಗೊಳ್ಳಿ. ಆ ತೆಂಗಿನಕಾಯಿನ ತೊಳೀರಿ. ತೊಳೆದುಬಿಟ್ಟು ಅದ್ರ ಮೇಲೆ ಸ್ವಸ್ತಿಕ್ ಅಂತ ಬರೀರಿ. ಸ್ವಸ್ತಿಕ್ ಗೊತ್ತಲ್ಲ ಬರೆಯೋದು ನಿಮಗೆ. ಸ್ವಸ್ತಿಕ್ ಬರೆದ್ಬಿಟ್ಟು ಅದನ್ನು ಇವತ್ತು ಕೈಯಲ್ಲಿ ಹಿಡ್ಕೊಂಡು 108 ಬಾರಿ ಶಿವನ ನಾಮ ಹೇಳಿ, ಓಂ ನಮಃ ಶಿವಾಯ ಅಂತ. ಅದನ್ನು ಹೇಳ್ಬಿಟ್ಟು ಒಂದು ಬಿಳಿ ಬಟ್ಟೆಯಲ್ಲಿ ಅರ್ಶಿನ ಹಚ್ಚಿಬಿಟ್ಟು ನೀವು ಅದಕ್ಕೆ ಮಂತ್ರಶಕ್ತಿ ಎಲ್ಲ ಕೊಟ್ಟು ನೀವು ರಾಮನ ಮಂತ್ರ, ಶಿವನ ಮಂತ್ರ ಎಲ್ಲ ಹೇಳಿ, ಲಕ್ಷ್ಮಿ ಹೆಸರು ಹೇಳ್ಬಿಟ್ಟು ಕೈಯಲ್ಲಿ ಇಟ್ಕೊಂಡು ಅದಕ್ಕೆ ಊದುಗಡ್ಡಿ, ಧೂಪ, ದೀಪ, ನೈವೇದ್ಯ ಎಲ್ಲ ತೋರಿಸಿ, ಕರ್ಪೂರದ ಆರತಿ ತೋರಿಸಿ ಎಲ್ಲ ತೋರಿಸಿ ನೀವು ಆ ಕಾಯನ್ನು ನೀವು ಅರ್ಶಿನ ಕುಂಕುಮ ಇಟ್ಟು ಒಂದು ಹಸಿ ಬಟ್ಟೆ ಮಾಡಿ ಅದರೊಳಗೆ ₹1 ಕಾಯಿನ್ ಹಾಕಿ ನೀವು ಅದನ್ನು ನಿಮ್ಮ ಮನೆ ಒಳಗೆ ಕಟ್ಟೋದ್ರಿಂದ ಸಿದ್ಧಿಯೋಗದಲ್ಲಿ ನಿಮಗೆ ಎಲ್ಲ ಹೋಗೋ ಕೆಲಸ ಎಲ್ಲ ಸಕ್ಸಸ್ ಆಗುತ್ತೆ, ಸಿದ್ಧಿ ಆಗುತ್ತೆ. ಎಂಥ ಕಠಿಣವಾದ ಸಾಲ ಇದ್ದರೂ ಕೂಡ ಬೇಗ ಬೇಗ ನಿಮ್ಮ ಟೆನ್ಷನ್ ಎಲ್ಲ ತೀರುತ್ತೆ, ನಿಮ್ಮ ಟೆನ್ಷನ್ ಎಲ್ಲ ಕಡಿಮೆ ಆಗುತ್ತೆ. ಡೈಲಿ ಅದಕ್ಕೆ ಕಾಯಿ ಕಟ್ಟಿದ ಮೇಲೆ ನೀವು ಡೈಲಿ ಆ ಕಾಯಿಗೆ ಊದುಗಡ್ಡಿ, ಧೂಪ, ಆರತಿ ಎಲ್ಲ ಧೂಪ ತೋರಿಸ್ಬೇಕು, ಕರ್ಪೂರದ ಆರತಿ ತೋರಿಸ್ತಾ ಇರಬೇಕು ದಿವಸ. ಹೀಗೆ ನೀವು ಮಾಡಿ ಪ್ರತಿದಿನ ಗಂಜಲ ಸಿಗುತ್ತಲ್ಲ ಹಸು ಗೋಮಯ, ಅದನ್ನು ನೀವು ಹಸು ಗಂಜಲನ ಸ್ವಲ್ಪ ನೀರಿನಲ್ಲಿ ಹಾಕ್ಕೊಂಡು ಅರಿಶಿನ ಹಾಕ್ಕೊಂಡು ಅದಕ್ಕೆ ದಿವಸ ಪ್ರೋಕ್ಷಣೆ ಮಾಡಬೇಕು. ಯಾಕೆ ಅಂದರೆ ಮನೇಲಿ ಯಾರ್ಯಾರೋ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ, ನೆಗೆಟಿವಿಟಿ ಬರುತ್ತೆ ಹೋಗುತ್ತೆ. ಅದರಿಂದ ಆ ನೆಗೆಟಿವ್ ಆ ಕಾಯಿಗೆ ತಾಕದೇ ಇರಲಿ ಅಂತ ನೀವು ದಿವಸ ಗಂಜಲನ ಚುಮುಕಿಸಿ ಪೂಜೆ ಮಾಡಿ ವೀಕ್ಷಕರೇ. ಮತ್ತು ನಾನು ಹೇಳಿದ್ದೀನಿ ಆಜ ಏಕಾದಶಿ ತುಂಬ ವಿಶೇಷವಾದದ್ದು. ನಿಮಗೆಲ್ಲ ಒಳ್ಳೆಯದಾಗಲಿ, ಸಂಕಲ್ಪ ಇಟ್ಕೊಂಡು ಮಾಡಿ, ನಿಮ್ಮ ಸಂಕಲ್ಪ ಸಿದ್ಧಿ ಆಗುತ್ತೆ. ನಾನು ಹೇಳಿರೋ ಮಂತ್ರ ಎಲ್ಲ ಚಾಚು ತಪ್ಪದಂಗೆ ಹೇಳ್ಕೊಳ್ಳಿ, ನಿಮಗೂ ಒಳ್ಳೆಯದಾಗಲಿ, ನನಗೂ ಒಳ್ಳೆಯದಾಗಲಿ. ಮತ್ತು ನಾನು ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ. ನನ್ನ ವೀಡಿಯೋನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ವೀಕ್ಷಕರೇ. ಥ್ಯಾಂಕ್ಸ್. ನಾನು ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ.